ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳು ನನಸಾಗಬೇಕು ಅಂತಂದ್ರೆ ಒಂದೇ ಒಂದು ನಿಮಗೆ ಅವಕಾಶ ಅಂತ ಹೇಳ್ಬೋದು. 4 ದಿನಗಳ ಕಾಲ ನೀವು ಗುರುಗಳ ಜೊತೆ ಇರಬಹುದು. ನಿಮ್ಮ ಕಷ್ಟಗಳಾಗಿರಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಾರೆ. ಬಹಳ ದಿನಗಳಿಂದ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದವರು ಎಲ್ಲರ ಕನಸು ಕೂಡ ನನಸಾಗುವಂತ ಒಂದು ಸುಸಂದರ್ಭ ಅಂತಾನೆ ಹೇಳ್ಬೋದು. ಇದೇ ಫೆಬ್ರವರಿ 12ನೇ ತಾರೀಕು ಅಯೋಧ್ಯೆಯಲ್ಲಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಶ್ರೀರಾಮನ ದರ್ಶನವನ್ನ ಪಡೆದುಕೊಳ್ಳಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಬಹುದು, ವಿಷ್ಣು ದತ್ತ ಗುರುಜಿಯವರನ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೋ ಎನಿಮೀಸು ಅಷ್ಟೇ ಇರ್ತಾರೆ ಅಂತ ಹೇಳ್ಬೋದು. ಆದರೆ ಎಲ್ಲ ಎನಿಮೀಸು ಪ್ರಾಬ್ಲಮ್ ಕೊಡೋದಿಲ್ಲ, ಎಲ್ಲ ಶತ್ರುಗಳು ಕೂಡ. ಕೆಲವು ಶತ್ರುಗಳು ತುಂಬ ಸಮಸ್ಯೆ ಕೊಡ್ತಾ ಇರ್ತಾರೆ, ಶತ್ರು ಕಾಟ ಅಂತಾನೆ ಹೇಳ್ಬೋದು. ಈ ಶತ್ರು ಕಾಟಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಒಂದೇ ಒಂದು ತಂತ್ರ ಸಿಂಪಲ್ ಆಗಿ ತಿಳಿಸ್ಕೊಡ್ತೀವಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಷ್ಟೋ ಸಲ ಇದಕ್ಕೆ ಮಂತ್ರ ಆಗಿದೆ, ಯಂತ್ರವೂ ಇದೆ, ತಂತ್ರಗಳು ಬಹಳ ಇದೆ. ಅದೇ ನಾನು ಕೆಲವರು ಈ ಒಂದು ಕುಬೇರ ಸಭೆಗೋ ಮತ್ತೊಂದಕ್ಕೆ ಬಂದಾಗ ನಾನು ಪಾಠ ಮಾಡೋದೇ ಈ ರೀತಿಯಾಗಿ ಒಂದು ಆ ಮೋಟಿವೇಶನಲ್ ಸ್ಪೀಚ್ ಅಂತ ಮಾಡಕ್ಕೆ ಹೊರಟಾಗ ಆ ಶತ್ರುಗಳು ಕೂಡ ಮಿತ್ರರಾಗಬೇಕಷ್ಟೇ. ಅವರು ಒಟ್ಟಾರೆ ನಿಮಗೆ ತಡ್ಕೊಳ್ಳಲಿಕ್ಕೆ ಆಗದೆ ಇರತಕ್ಕಂತಹ ಶತ್ರು ಶೀಘ್ರ ದಮನಕಾರಿಯಾಗಬೇಕಾದರೆ ಇದು ತಂತ್ರವೇ. ಈ ತಂತ್ರ ಮಾಡಿಕೊಡ್ತಕ್ಕ ಪದ್ಧತಿ ಹೇಗೆ ಅಂತಂದರೆ, ಈ ವಾಟರ್ ಪೈಪ್ ನೋಡ್ತೀವಿ, ಒಂದು ಪ್ಲಾಸ್ಟಿಕ್ ಪೈಪ್ ಇರುತ್ತೆ, 3 ಇಂಚು, ಅದು ಕರೆಕ್ಟಾಗಿರ್ಬೇಕು. ಅದು 3 ಇಂಚು ಪೈಪ್ ಕಟ್ ಮಾಡಿಕೊಂಡು, ಅದು ಫ್ಲೆಕ್ಸಿಬಲ್ ಇದ್ರೂ ಪರವಾಗಿಲ್ಲ ಅಥವಾ ಹಾಗೆ ಟೈಟ್ ಇದ್ರೂ ಕರೆಕ್ಟಾಗಿ ಏನು ತೊಂದರೆ ಇಲ್ಲ. ಒಟ್ಟಾರೆ 3 ಇಂಚು ಪೈಪನ್ನು ತೆಗೆದುಕೊಂಡು ನೀವು ಸ್ವಲ್ಪ ಒಂಚೂರು ಗಮನಿಸಲೇಬೇಕು. ಈ ಭುಜಪತ್ರೆಯಲ್ಲಿ ಶತ್ರುಗಳ ಹೆಸರೆಲ್ಲ ಬರೀರಿ. ಎಷ್ಟು ಜನ ಅಷ್ಟು ಶತ್ರುಗಳನ್ನ ಬರೆದು ಬಿಟ್ಟು ಆ ಭುಜಪತ್ರೆಯಲ್ಲಿ ಬರೀರಿ. ಆ ಬೂರ್ಜಪತ್ರೆ, ಅದು ಭುಜಪತ್ರೆ ಅಂತ ಕರೀತಾರೆ, ಅಂಗೈ ಅಗಲದಷ್ಟು ಆ ಬೂರ್ಜಪತ್ರೆಯನ್ನು ಖರೀದಿಸಿ ಅದರಲ್ಲಿ ಎಲ್ಲ ಶತ್ರುಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಅದರ ಒಳಗಡೆ ಇಟ್ಟುಬಿಟ್ಟು ಈ ಕಡೆಯಿಂದಲೂ ಸುಣ್ಣ ಹಾಕಬೇಕು, ಆ ಕಡೆಯಿಂದ ಸುಣ್ಣ ಹಾಕಬೇಕು, ಟೈಟ್ ಮಾಡಬೇಕು ನೀವು. ಒಟ್ಟಾರೆ ಅದು ನೀವು ಬರೆದಿರ್ತಕ್ಕಂಥ ಒಳ್ಳೆ ಮಧ್ಯದಲ್ಲಿ ಸಿಕ್ಕಾಕೊಂಡಿರುತ್ತೆ, ಇದು ಪ್ಯಾಕ್ ಆಗಿಬಿಡುತ್ತೆ. ಟೈಟ್ ಮಾಡಬೇಕು, ಸುಣ್ಣ ಇಡಬೇಕು. ಇಷ್ಟೇ ನೀವು ಮಾಡೋದು. ಸುಣ್ಣ ಹಿಡ್ತೀರಿ, ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ನಿಮ್ಮ ವಾಹನದಲ್ಲಿ 9 ದಿನ ಇರಬೇಕು. ಇದು 9 ದಿನ ಇರಬೇಕು. ನೀವು ಗಮನಿಸ್ತಾ ಇರಬೇಕು, ನಾನು ಶತ್ರುಗಳು ಬರೆದಿದ್ದೀನಿ ಅಂತ. ಅವನ ಮಿತ್ರನಾಗ್ತಾನ, ಶತ್ರು ಆಗ್ತಾನ, ಅಥವಾ ಮನಸ್ಸಿಗೆ ಚಂಚಲ ಡೈವರ್ಟ್ ಆಗ್ತಾನಂತ. 9 ದಿನಗಳ ಆದ ನಂತರ ಇದನ್ನು ನೀವು ಅಂಕೋಲೆ ವೃಕ್ಷದ ಕೆಳಗಡೆ ಇಡಬೇಕು. ಅಂಕೋಲೆ ವೃಕ್ಷ ಇಲ್ಲ, ಅದು ಸಿಗಲಿಲ್ಲ, ಗೊತ್ತಾಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕೆರೆಯಗೋ ಬಾವಿಗೋ ಎಸ್ದು ಬಿಡ್ತಕ್ಕಂತಹದ್ದು, ಅಥವಾ ದುರ್ನಾತ ಇರತಕ್ಕಂತಹ ವಾಟರ್, ದುರ್ನಾತ ಇರತಕ್ಕಂಥ ನೀರಿಗೆ ಅದನ್ನು 9ನೇ ದಿನ ಹಾಕ್ಬಿಡ್ತೀರಿ. ಇಷ್ಟೇ ನೀವು ಮಾಡೋದು. ಶತ್ರುಗಳ ದಮನಕಾರಿ, ಶತ್ರುಗಳ ದಮನವಾಗಲು ಈ ತಂತ್ರ ಬಳಸಿ. ಶುಭ ಭೂಯಾತ್, ಒಳಿತಾಗಲಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಶತ್ರು ಕಾಟದಿಂದ ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತಾರೆ, ಬಳಲ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಒಂದು ರೆಮಿಡಿ ಫಾಲೋ ಮಾಡೋದ್ರಿಂದ ಅವರ ಒಂದು ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸ್ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಶತ್ರುಗಳಿಂದ ಸಮಸ್ಯೆ, ಶತ್ರು ಕಾಟದಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಯಾವ ಒಂದು ತಂತ್ರವನ್ನ ನೀವು ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಫಾಲೋ ಮಾಡಿ ಖಂಡಿತ ಶತ್ರು ಕಾಟದಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.